ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಸ್ ಎ ಕ್ಲಾಸಸ್. ಫ್ರೆಂಡ್ಸ್, ನಿನ್ನೆ ಅಷ್ಟೇ SSC GD ವತಿಯಿಂದ ಎಕ್ಸಾಮ್ ಸೆಂಟರ್ಗಳನ್ನು ಡಿಕ್ಲರೇಷನ್ ಮಾಡಿದ್ದಾರೆ. ಸೊ ಆ ಕಾರಣದಿಂದಾಗಿ ಕೆಲವೊಂದಿಷ್ಟು ಫೋನ್ಗಳಲ್ಲಿ ಅದು ಎಕ್ಸಾಮ್ ಸೆಂಟರ್ ತೋರಿಸ್ತಾ ಇಲ್ಲ. ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಎಕ್ಸಾಮ್ ಸೆಂಟರ್ಗಳನ್ನು ಯಾವ ರೀತಿಯಾಗಿ ಚೆಕ್ ಮಾಡೋದು ಮತ್ತು ಒಂದು ವೇಳೆ ನಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ನ ನಾವು ಮರ್ತಿದ್ವಿ ಅಂತಂದರೆ ಅದನ್ನು ಯಾವ ರೀತಿಯಾಗಿ ರಿಕವರ್ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯೊಂದಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನೇರವಾಗಿ ನಿಮಗೆ ಈ ಒಂದು ವೆಬ್ಸೈಟ್ಗೆ ಕರ್ಕೊಂಡು ಹೋಗ್ತದೆ. ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆ ನೋಡಿ, ಇಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾಗ್ತದೆ. ನಂತರ ಇಲ್ಲಿ ಡೇಟ್ ಆಫ್ ಬರ್ತ್ ಇಲ್ಲಿ ಯಾವ ರೀತಿಯಾಗಿ ಕೊಟ್ಟಿದೆಯಲ್ಲ, ಸೊ ಅದೇ ಮಾದರಿಯಲ್ಲಿ ನೀವು ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಬೇಕಾಗ್ತದೆ. ನಂತರ ಇಲ್ಲಿ ಹ್ಯಾವ್ ಎ ನೋಟೆಡ್ ದ ಅಬೋವ್ ಇನ್ಸ್ಟ್ರಕ್ಷನ್ಸ್ ಅಂತ ಒಂದು ಬಾಕ್ಸ್ ಕಾಣ್ತಾ ಇದೆ ನೋಡಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಚೆಕ್ ಎಕ್ಸಾಮಿನೇಷನ್ ಸ್ಟೇಟಸ್ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕಾಗ್ತದೆ. ಸೊ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ನಾನು ಇಲ್ಲಿ ನನ್ನ ಒಂದು ರಿಜಿಸ್ಟ್ರೇಷನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ನ ಹಾಕಿದ್ದೀನಿ. ನಂತರ ಇಲ್ಲಿ ಐ ಹ್ಯಾವ್ ನೋಟೆಡ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ನಂತರ ಇಲ್ಲಿ ಚೆಕ್ ಮೈ ಎಕ್ಸಾಮಿನೇಷನ್ ಸ್ಟೇಟಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು ನನ್ನ ಒಂದು ಹೆಸರು ತೋರಿಸ್ತಾ ಇದೆ ಮತ್ತು ನನ್ನ ರೂಲ್ ನಂಬರ್ ತೋರಿಸ್ತಿದೆ ಮತ್ತು ನನ್ನ ಡೇಟ್ ಆಫ್ ಬರ್ತ್ ತೋರಿಸ್ತಿದೆ ಮತ್ತು ನನ್ನ ಎಕ್ಸಾಮ್ ಡೇಟ್ ಕೂಡ ತೋರಿಸ್ತಾ ಇದೆ ಹಾಗೂ ನನ್ನ ಎಕ್ಸಾಮ್ ಸೆಂಟರ್ ಕೂಡ ತೋರಿಸ್ತದೆ ಮತ್ತು ನಂದು ಯಾವ ಶಿಫ್ಟಿಗೆ ಎಕ್ಸಾಮ್ ಅದನ್ನು ಕೂಡ ಇಲ್ಲಿ ಸಂಪೂರ್ಣವಾದ ಮಾಹಿತಿ ತೋರ್ಸಕತ್ತದ. ಸೊ ಇದೇ ರೀತಿಯಾಗಿ ನೀವು ನಿಮ್ಮ ಒಂದು ಎಕ್ಸಾಮ್ ಸೆಂಟರ್ಗಳನ್ನು ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಹಾಗೆ ನೀವು ಏನಾದರೂ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಮರ್ತಿದ್ರಿ ಅದನ್ನು ಯಾವ ರೀತಿಯಾಗಿ ನಾವು ರಿಕವರ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಕೆಳಗಡೆ ಆಪ್ಷನ್ ಇದೆ ನೋಡಿ, ಇಫ್ ಯು ಡು ನಾಟ್ ನೋ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಪ್ಲೀಸ್ ಕ್ಲಿಕ್ ಹಿಯರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ. ಸೊ ಇಲ್ಲಿ ನಿಮ್ಮದು ಒಂದು ಹೆಸರು ಹಾಕಬೇಕಾಗ್ತದೆ. ನಂತರ ನಿಮ್ಮ ತಂದೆಯವರ ಒಂದು ಹೆಸರು ಹಾಕಬೇಕಾಗ್ತದೆ. ಇಲ್ಲಿ ಕೆಳಗಡೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಹಾಕಿ ಸರ್ಚ್ ಅಂತ ಕೊಟ್ಟಾಗ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಕೂಡ ಇಲ್ಲಿ ನೀವು ನೋಡ್ಕೋಬಹುದಾಗಿರ್ತದೆ. ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಒಂದು ವಿಡಿಯೋದ ಮಾಹಿತಿ ಆಗಿತ್ತು. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಇನ್ಫಾರ್ಮೇಷನ್ ಒಂದಿಗೆ. ಅಲ್ಲಿವರೆಗೂ ನಮಸ್ಕಾರ.